ಫಸ್ಟ್ ಲಾಡು ಮಹಾರಾಜ್ ಬರ್ತಾರೆ. ಹಂಗೆ ಒಬ್ಬೊಬ್ಬರೇ ಬರ್ತಾರೆ. 16 ಜನ ಸನ್ಯಾಸಿಷ್ಠರು ಒಬ್ಬರು ಬರ್ತಾರೆ. ಅದಕ್ಕೆ ನೋಡಿ, ದಿವ್ಯೋವನ್ ಮಾದದಿ ಬಾಹುಗಳೆರಡನ್ನು ಬೀಸಿ ಕರಿತಾ ಇದ್ರು, ಬನ್ನಿ 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 ಅಂತ. ನಾವು ಸತ್ಸಂಗ್ ಬನ್ನಿ ಬನ್ನಿ ಅಂತ ಕರಿತಾ ಇದ್ವಿ, ಬರಲಿಲ್ಲ. ತಾಮಸ ಕೈಯದೆ ಎಲ್ಲರೂ ಬೇಗನೆ ಬನ್ನಿರೆನ್ನುತಿಹನು, ತಾಮಸ ಕೈಯದೆ ಎಲ್ಲರೂ ಬೇಗನೆ ಬನ್ನಿರೆನ್ನುತಿಹನು. ಸತ್ಸಂಗ್ ಬರ್ಬೇಕಂತಂದ್ರೆ ತಾಮಸಿಕ ತುಂಬಾ ಇರುತ್ತೆ. ಏನೋ ಕೆಲಸ ಇದೆ ಬಿಡು, ಏನೋ ಅದೇ ಇದೆಯಾ ತಾಪತ್ರಯಗಳು ಹೇಳ್ತಿರ್ತೀವಿ. ಅದಕ್ಕೆ ರಾಮಕೃಷ್ಣ ಹೇಳ್ತಾ ಇದ್ದಾರೆ, ತಾಮಸಗೈಯದೆ ಎಲ್ಲರೂ ಬೇಗನೆ ಬನ್ನಿರೆನ್ನುತಿಹನು. ತಾಮಸಗೈಯದೆ ಎಲ್ಲರೂ ಬೇಗನೆ ಬನ್ನಿರೆನ್ನುತಿಹನು, ತಾಮಸಗೈಯದೆ ಎಲ್ಲರೂ ಬೇಗನೆ ಬನ್ನಿರೆನ್ನುತಿಹನು. ಜಗದ ಜನಗಳಿಗೆ ಕೃಪೆಯನ್ನು ತೋರಲು ಕಾತರಗೊಂಡಿಹನು, ಜಗದ ಜನಗಳಿಗೆ ಕೃಪೆಯನ್ನು ತೋರಲು ಕಾತರಗೊಂಡಿಹನು. ಜಗದ ಜನಗಳಿಗೆ ಕೃಪೆಯನ್ನು ತೋರ್ಲಿಕ್ಕೆ ರಾಮಕೃಷ್ಣರು ಕಾದಿದ್ದಾರೆ. ನಾವು ಅವ್ರ ಹತ್ರ ಬರಬೇಕದು ಬಹಳ ಮುಖ್ಯ. ಭವಸಾಗರವನ್ನು ದಾಟಿಸಿ ನೌಕೆಯ ತಂದು ಕಾಯುತಿಹನು, ಭವಸಾಗರವನ್ನು ದಾಟಿಸಿ ನೌಕೆಯ ತಂದು ಕಾಯುತಿಹನು. ಭವಸಾಗರವನ್ನು ದಾಟುವಂತ ನೌಕೆ, ದೋಣಿ ಅಂತ ನಿಲ್ಲಿಸಿದ್ದಾರೆ, ನಾವು ಹತ್ಕೊಂಡು ಹಾಕಿದೆ. ಭವಸಾಗರವನ್ನು ದಾಟಿಸಿ ನೌಕೆಯ ತಂದು ಕಾಯುತಿಹನು. ಕಾಯ್ತಾ ಇದ್ದಾರೆ ರಾಮಕೃಷ್ಣರು, ಬನ್ನಿ 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 ನಾವು ನಾಟಿಸ್ತೀನಿ ಅಂತ. ಆದ್ರೂ ನಾವು ಹಿಂಜರಿಕೆ ಮಾಡ್ಕೊಂಡು ಓಡೋಗ್ತೀವಿ ಇದಕ್ಕೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದು ಪದ್ಯನ ಎನ್ ಮುರಳೀಧರ್ ಎಷ್ಟು ಚೆನ್ನಾಗಿ ಇದನ್ನ ಅನುವಾದ ಮಾಡಿದ್ದಾರೆ ಬೇರೆ ಭಾಷೆಯಿಂದ. ನೋಡಿರಣ್ಣ ನೀವೆಲ್ಲ ಬಂದು ಈ ನೂತನ ಮಾನವನ, ನೋಡಿರಣ್ಣ ನೀವೆಲ್ಲ ಬಂದು ಈ ನೂತನ ಮಾನವನ. ತ್ಯಾಗ ವಿವೇಕದ ಚೀಲಗಳೆರಡನ್ನು ಹೆಗಲಲ್ಲಿ ಹೊತ್ತಿಹನ, ತ್ಯಾಗ ವಿವೇಕದ ಚೀಲಗಳೆರಡನ್ನು ಹೆಗಲಲ್ಲಿ ಹೊತ್ತಿಹನ, ತ್ಯಾಗ ವಿವೇಕದ ಚೀಲಗಳೆರಡನ್ನು ಹೆಗಲಲ್ಲಿ ಹೊತ್ತಿಹನ, ತ್ಯಾಗ ವಿವೇಕದ ಚೀಲಗಳೆರಡನ್ನು ಹೆಗಲಲ್ಲಿ ಹೊತ್ತಿಹನ. ರಾಮಕೃಷ್ಣರ ಹೆಗಲಲ್ಲಿ ಒಂದು ತ್ಯಾಗ ಇದೆ, ಇನ್ನೊಂದು ವಿವೇಕ ಇದೆ ಅಲ್ವಾ. ಈ ಭಜನೆಯಲ್ಲೇ ಸಾಕು. ಅದಕ್ಕೆ ಪುರುಷೋತ್ತಮ ಯಾವಾಗ ಭಜನೆ ಅರ್ಥ ಆದ್ರೆ ಪ್ರವಚನ ಬೇಕೇ ಇಲ್ಲ ಅಂತ. ಅಂದ್ರೆ ಎಷ್ಟು ಒಂದೊಂದು ಸಾಲನ್ನೇ ಒಂದು ಪ್ರವಚನ ಮಾಡ್ಬೋದು, ಅಷ್ಟು ಅದ್ಭುತವಾಗಿ ಪದ್ಯ ಎಷ್ಟು ಚೆನ್ನಾಗಿದೆ. ಗಂಗೆಯ ದಡದಲ್ಲಿ ಹೊರಡುತ್ತಾ ತಾಯಿ ದರ್ಶನ ಆಗ್ಲಿ ಅಂತ ಹೊರಡಾಡ್ತಾರೆ ಗಂಗಾ ನದಿಯಲ್ಲಿ. ಕೊನೆಗೆ ಏನ್ ಮಾಡ್ತಾರೆ, ತಾಯಿ ಹತ್ರ ಹೋಗಿ ಖಡ್ಗ ಇರುತ್ತೆ, ಖಡ್ಗ ಕರ್ಕೊಳಕ್ ಹೋಗ್ತಾರೆ, ತಾಯಿ ಪ್ರತ್ಯಕ್ಷ ಆಗುತ್ತಾಳೆ. ಎಂಥ ವ್ಯಾಕುಲತೆ ಶ್ರೀರಾಮಕೃಷ್ಣ ಅಲ್ವಾ. ಗಂಗೆಯ ದಡದಲ್ಲಿ ಹೊರಡ್ತಾ ಸುಮ್ಮನೆ ಹೊರಳಾಡ್ತಾರೆ, ಅಮ್ಮಾನಿ ದರ್ಶನ ಆಗಿಲ್ಲ ಅಂತ. ಆದ್ರೆ ಕೊನೆಗೆ ಏನ್ ಮಾಡ್ತಾರೆ ರಾಮಕೃಷ್ಣರು, ಕಾಳಿ ಹತ್ರ ಒಂದು ಇರುತ್ತೆ, ಮಚ್ಚಲ್ಲಿ ತಗೊಂಡು ಇದು ಖಡ್ಗ ಇರುತ್ತೆ, ಆ ಖಡ್ಗವನ್ನು ತಗೊಂಡು ಕರ್ಕೊಂಡು ಹೋಗ್ತಾರೆ. ತಾಯಿ ತಕ್ಷಣ ಪ್ರತ್ಯಕ್ಷ ಆಗುತ್ತಾಳೆ.